ಕಪಿಲ ಅನ್ನೋ ಪದ ಎಲ್ಲ ಕಡೆ ಉಪಯೋಗಿಸೋದು ಅಷ್ಟು ಸೂಕ್ತವಲ್ಲ, ಯಾಕಂದರೆ ಕಪಿಲ ಅನ್ನೋದು ಅರ್ಥನೇ ಬೇರೆ ಇದೆ. ಇದು ನಾನು ಹೇಳಿದ್ದು ರಕ್ತಪಿಂಗಾಕ್ಷಿ. ಇವಳ ವರ್ಣ ನೋಡ್ಕೊಳ್ಳಿ, ಮತ್ತು ಕಣ್ಗುಡ್ಡೆ ನೋಡ್ಕೊಳ್ಳಿ. ನಮ್ಮ ಮೊದಲನೇ ತಲೆಮಾರು, ಈ ಮೊದಲನೇ ತಲೆಮಾರಿಗೆ ಹುಟ್ಟಿದ ಕರುಗಳು ದೊಡ್ಡದಾಗಿ ಅವರು ತಾಯಿಯಾಗೋ ವಯಸ್ಸು ಬಂದಾಗ ಅದನ್ನು ನಮ್ಮ ಎರಡನೇ ತಲೆಮಾರಿಗೆ ಬಿಡ್ತೀವಿ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನೀವು ಕೆಲವೊಂದು ವಿಧದ ಮಲೆನಾಡು ಹಸುಗಳ ಬಗ್ಗೆ ವೈಶಿಷ್ಟ್ಯತೆನ ತಿಳ್ಕೊಂಡ್ರಿ. ಈಗ ನಾವು ತಿಳ್ಕೊಳ್ಳೋಕೆ ಹೊರಟಿರೋದು ಕೃಷ್ಣ ಕಪಿಲ ಎಂಬ ಒಂದು ವಿಧದ ಮಲೆನಾಡು ಗಿಡ್ಡ ಹಸುಗಳ ವೈಶಿಷ್ಟ್ಯತೆ. ಇದ್ರ ಬಗ್ಗೆ ರಾಮಾನುಜನ್ ಸರ್ ನಿಮಗೆ ಕ್ಲಿಯರಿಟಿ ಮತ್ತು ಕ್ಲಾರಿಟಿನ ಕೊಡ್ತಾರೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸರ್, ಇವಾಗ ನಾವಿರೋದು ಕೃಷ್ಣ ಕಪಿಲದಲ್ಲಿ. ಕೃಷ್ಣ ಕಪಿಲ ಬಗ್ಗೆ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ ನೀವು? ಧನ್ಯವಾದ. ಬನ್ನಿ, ಮೊದಲನೇದಾಗಿ ಶ್ರೀಗೋಶಾಲೆಗೆ ಸ್ವಾಗತ. ಸೊ ನಾನು ಹೇಳಿದಾಗೆ ಮೊದಲನೇದಾಗಿ ನಾನು ಒಂದು ಹೇಳಬೇಕು ಅಂತಿದ್ದೀನಿ, ಕಪಿಲ ಅನ್ನೋ ಪದ ಎಲ್ಲ ಕಡೆ ಉಪಯೋಗಿಸೋದು ಅಷ್ಟು ಸೂಕ್ತವಲ್ಲ, ಯಾಕಂದರೆ ಕಪಿಲ ಅನ್ನೋದು ಅರ್ಥನೇ ಬೇರೆ ಇದೆ. ಸೊ ನಾನು ಒಂದೊಂದು ಸತಿ ಹೇಳ್ತೀನಿ. ಆದ್ದರಿಂದ ವರ್ಣ ಅಂತ ಹೇಳೋದು ಕೃಷ್ಣ ವರ್ಣ, ಶ್ವೇತವರ್ಣ, ಸ್ವರ್ಣವರ್ಣ ಈ ಥರ ಹೇಳೋದು ಹೆಚ್ಚು ಸೂಕ್ತ ಅಂತ ನನ್ನ ಭಾವನೆ. ಓಕೆ ಸರ್. ಸೊ ಹಾಗೆ ಕೃಷ್ಣವರ್ಣ ನಾನು ಹೇಳಿದ ಹಾಗೆ ಯಾವ ಹೋರಿ ಇದೆಯೋ ಆ ಹೆಸರನ್ನೇ ಇಟ್ಟಿರ್ತೀವಿ ಆ ಕುಟೀರಕ್ಕೆ ಅಥವಾ ಆ ಎಂಕ್ಲೋಜರ್ಗೆ. ಸೊ ಇಲ್ಲಿ ಇದು ಕೃಷ್ಣವರ್ಣ ಅಂದರೆ ಕಪ್ಪು ವರ್ಣದ್ದು ನೀವು ನೋಡ್ಬೋದು. ಸಂಪೂರ್ಣವಾಗಿ ಹಸು ಆಗಲಿ ಹೋರಿ ಆಗಲಿ ಕೃಷ್ಣವರ್ಣ ಇದೆ. ಸಂಪೂರ್ಣವಾಗಿ ಮೂಗಿನ ಸಿಂಬಿಯಿಂದ ಹಿಡಿದು ಹಣೆ, ಕೊಂಬು, ಮೈಕಟ್ಟು, ಭುಜ ಎಲ್ಲ ಕಡೆಯೂ ಸಂಪೂರ್ಣವಾಗಿ ಕಪ್ಪು. ಎಲ್ಲೂ ನಿಮಗೆ ಯಾವುದೇ ಭಾಗದಲ್ಲೂ ನಿಮಗೆ ಬೇರೆ ಯಾವುದೇ ವರ್ಣವನ್ನು ಕಾಣಿಸ್ಬಾರ್ದು. ಸಂಪೂರ್ಣವಾಗಿ ಕಪ್ಪಿರ್ತಕ್ಕಂಥದ್ದು. ಇವನ ಹೆಸರು ಮಾಧವ. ಸೊ ಆದ್ದರಿಂದ ಈ ಜಾಗವನ್ನು ಮಾಧವ ಕುಟೀರ ಅಂತೀವಿ. ಅಂದರೆ ಈಗ ಅವನಿಗೆ ಸೂಕ್ತವಾದ ಕಪ್ಪು ವರ್ಣದ ಹಸುಗಳನ್ನೇ ಬಿಟ್ಟು ಅವನ ನೆಕ್ಸ್ಟ್ ಇವಾಗ ಇವಳು ಬೃಂದ, ಇವಳು ಸುರಭಿ, ಇವಳು ನಮ್ಮ ಸತ್ಯಭಾಮ. ಸೊ ಹೀಗೆ ಅತ್ಯುತ್ತಮವಾದ ಹಾಲು ಕೊಡ್ತಕ್ಕಂಥದ್ದು, ಮತ್ತು ತಳಿ ಶುದ್ಧತೆ ಇರ್ತಕ್ಕಂಥದ್ದು, ಮತ್ತು ಆದಷ್ಟು ಕುಳ್ಳಗಿರ್ತಕ್ಕಂಥದ್ದು. ಯಾಕಂದರೆ ಗಿಡ್ಡ ಅಂತಲೇ ಮುಖ್ಯವಾಗಿ ಕರೆಯೋದ್ರಿಂದ ಗಿಡ್ಡಾಗಿರ್ತಕ್ಕಂಥದ್ದು. ಅದನ್ನು ಬಿಟ್ಟು ಈಗ ನಮಗೇನು ಅಂತಂದರೆ ಮೊದಲನೇದಾಗಿ ಇದೆಲ್ಲ ನಮ್ಮ 1G ಅಂದರೆ ಮಲೆನಾಡು ಗಿಡ್ಡದ ಮೊದಲನೇ ತಲೆಮಾರು. ಸೊ ಈ ಮೊದಲನೇ ತಲೆಮಾರಿನಲ್ಲಿ ಇವನು ನಮ್ಮ ಮಾಧವ. ಇವನಿಗೆ ಹುಟ್ಟೋ ಕರುಗಳು ನೆಕ್ಸ್ಟು ನಾವೇನು ಮಾಡ್ತೀವಿ, ಎರಡನೇ ತಲೆಮಾರಿಗೆ ತೊಗೊಂಡು ಹೋಗ್ತೀವಿ. ಸೊ ಕೃಷ್ಣ ಕಪಿಲದ ಸ್ಪೆಷಾಲಿಟಿ ಏನು ಅಂತಂದರೆ, ಕೃಷ್ಣ ಕಪಿಲ ಬಂದು ನಾನು ಮೊದಲೇ ಹೇಳಿದಾಗೆ ಸೈಂಟಿಫಿಕ್ ಆಗಿ ಹೆಚ್ಚು ಶಾಖವನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಕಪ್ಪು ವರ್ಣ ಬಂದು ಹೆಚ್ಚು ಶಾಖವನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಆ ಶಾಖವನ್ನು ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಅದರ ಏನು ಗುಣಗಳಿದೆ ಅಂದರೆ ಆ ಸೂರ್ಯನ ಗುಣ ಅಂತೀವಿ, ಶಾಖದ ಗುಣ, ಅದು ಬಂದು ಅವುಗಳ ರಕ್ತಗತವಾಗಿ ಅದರ ಹಾಲು ಮತ್ತು ಅದು ಕೊಡ್ತಕ್ಕಂಥ ಉತ್ಪನ್ನಗಳಲ್ಲಿ ಬರುತ್ತೆ. ಸೊ ಕೃಷ್ಣವರ್ಣ ಎಲ್ಲಿ ಹೆಚ್ಚು ಮರಗಳಿದೆಯೋ ಅಂದರೆ ಮಲೆನಾಡು ಭಾಗದಲ್ಲಿ ಎಲ್ಲಿ ಹೆಚ್ಚು ದಟ್ಟವಾದ ಕಾಡುಗಳಿದೆಯೋ ಅಲ್ಲಿ ಹೆಚ್ಚು ಕೃಷ್ಣವರ್ಣ ಇರುತ್ತೆ. ಯಾಕಂತಂದರೆ ಇರ್ತಕ್ಕಂಥ ಕಡಿಮೆ ಸೂರ್ಯರಶ್ಮಿಯನ್ನು ಆದಷ್ಟು ಹೀರಿಕೊಂಡು ಆರೋಗ್ಯಕರವಾಗಿದೆ. ಅದೇ ನೀವು ಶ್ವೇತವರ್ಣ ನೋಡಿದಾಗ ಸ್ವಲ್ಪ ಎಲ್ಲಿ ಮರಗಿಡಗಳ ವಿರಳವಾಗಿರುತ್ತೋ ಅಂಥ ಜಾಗದಲ್ಲಿ ಭಗವಂತ ಸೃಷ್ಟಿ ಹೇಗಿದೆ ಅಂತಂದರೆ ಮಲೆನಾಡಿನಲ್ಲೇ ಎಲ್ಲ ಇದ್ದರೂ ಕೂಡ ಯಾವ ಥರ ಜಾಗದಲ್ಲಿದೆ, ಬಯಲುಸೀಮೆ ಥರ ಸ್ವಲ್ಪ ಮರಗಳು ವಿರಳವಾಗಿರೋ ಜಾಗದಲ್ಲಿದೆಯಾ, ಹೆಚ್ಚು ದಟ್ಟವಾದ ಜಾಗದಲ್ಲಿದೆಯಾ, ಅದ್ರ ಮೇಲೆ ಅವುಗಳ ವರ್ಣನೂ ಬದಲಾಗುತ್ತೆ. ಸೊ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದಾಗ ಎಲ್ಲಿ ಹೆಚ್ಚು ಮರಗಳಿದೆಯೋ ಅಲ್ಲಿ ಸ್ವಲ್ಪ ಡಾರ್ಕ್ ಇರುತ್ತೆ ಅಥವಾ ಗಾಢ ಬಣ್ಣದಲ್ಲಿರುತ್ತೆ. ಎಲ್ಲಿ ಮರಗಳು ಸ್ವಲ್ಪ ಕಡಿಮೆ ಇದೆಯೋ ಅದೇ ಮಲೆನಾಡಿನಲ್ಲಿ ಅಲ್ಲಿ ಹೆಚ್ಚು ಲೈಟ್ ಕಲರ್ ಅಂದರೆ ತಿಳಿವಾದ ಬಣ್ಣಗಳಲ್ಲಿರುತ್ತೆ. ಹಾಗೆ ಯೋಚನೆ ಮಾಡಿದಾಗ ಇದು ನಮ್ಮ ಮೊದಲನೇ ತಲೆಮಾರು. ಈ ಮೊದಲನೇ ತಲೆಮಾರಿಗೆ ಹುಟ್ಟಿದ ಕರುಗಳು ದೊಡ್ಡದಾಗಿ ಅವರು ತಾಯಿಯಾಗೋ ವಯಸ್ಸು ಬಂದಾಗ ಅದನ್ನು ನಮ್ಮ ಎರಡನೇ ತಲೆಮಾರಿಗೆ ಬಿಡ್ತೀವಿ. ಸೊ ನಾನು ಹೇಳಿದಾಗೆ ತಳಿ ಸಂರಕ್ಷಣೆ ಒಂದು ಆಯಿತು. ನೀವು ನೋಡಿದ್ರಿ ನಮ್ಮ ಮೊದಲನೇ ತಲೆಮಾರು ಶ್ವೇತ ಕಪಿಲ, ಮೊದಲನೇ ತಲೆಮಾರು ಸ್ವರ್ಣ ಕಪಿಲ, ಮೊದಲನೇ ತಲೆಮಾರು ಕೃಷ್ಣ ಕಪಿಲ. ಅದಲ್ಲದೆ ಇನ್ನೂ ಒಂದು ಅದ್ಭುತವಾದ ವರ್ಣ ಇದೆ, ಅದು ರಕ್ತಪಿಂಗಾಕ್ಷಿ ಅಂತೀವಿ. ಅಂದರೆ ಕಣ್ಣು ಬಂದು ರಕ್ತವರ್ಣ ಅಂದರೆ ಕೆಂಪು ಬಣ್ಣದಲ್ಲಿ ಇರುತ್ತೆ. ಸೊ ಅದರಲ್ಲಿ ನಾವು ಇವಾಗ ಮೊದಲನೇ ತಲೆಮಾರಾಗಿ ಹುಡುಕ್ತಾ ಇದ್ದೀನಿ. ಸೊ ಅದು ಸಿಕ್ಕಬೇಕು. ಈಗ ಸದ್ಯಕ್ಕೆ ನನ್ನಲ್ಲಿ ಒಂದು 4 ಆ ಥರ ಗೋಮಾತೆಯರಿದ್ದಾರೆ. ಸೊ ಈಗ ಆಲ್ಮೋಸ್ಟ್ ಸೂಟ್ ಆಗ್ತಕ್ಕಂಥ ಹೋರಿ ಅಂತ ನಮ್ಮ ಸುಘೋಷ. ಆದರೆ ಇನ್ನೂ ಅವನ ಕಣ್ಗುಡ್ಡೆ ಕಪ್ಪಿದೆ, ಬಟ್ ಇದೇ ವರ್ಣದ ಕಣ್ಗುಡ್ಡೆನೂ ಕೆಂಪಿರೋ ಹೋರಿ ಸಿಕ್ಕಿದಾಗ ಅವನನ್ನು ನಾವಲ್ಲಿ ಉಪಯೋಗಿಸ್ಬೋದು. ಇವನ್ನು ನೋಡ್ಬೋದು ಇಲ್ಲಿ. ಇದು ನಾನು ಹೇಳಿದ್ದು ರಕ್ತಪಿಂಗಾಕ್ಷಿ. ಇವಳ ವರ್ಣ ನೋಡ್ಕೊಳ್ಳಿ, ಮತ್ತು ಕಣ್ಗುಡ್ಡೆ ನೋಡ್ಕೊಳ್ಳಿ.
ಸೊ ಇವಳು ಹೆಚ್ಚು ರಕ್ತಪಿಂಗಾಕ್ಷಿಗೆ ಹೊಂದ್ಕೊಳ್ಳೋಂಥ ವರ್ಣ. ಇವಳು ಥರಾನೇ ಈಗ ನನಗೆ ಸದ್ಯಕ್ಕೆ ಇವಳು ಸಿಕ್ಕಿದ್ದಾಳೆ. ಅಷ್ಟು ಅವಳಷ್ಟು ಇದಿಲ್ಲ ಅಂತಂದ್ರೂ ಅವಳು ಅದೇ ವರ್ಣದಳಿದ್ದಾಳೆ, ಅವಳಿದ್ದಾಳೆ ಅಲ್ಲಿ. ಅಂದ್ರೆ ರಕ್ತಪಿಂಗಾಕ್ಷಿ ಅಂದ್ರೆ ಆಲ್ಮೋಸ್ಟ್ ರೆಡ್ ಏನ್ ಕಲರ್ ಅಂತೀವಿ, ಆ ಬಣ್ಣ. ಮತ್ತು ಕಣ್ಗುಡ್ಡೆನೂ ಕೆಂಪು ಬರುತ್ತೆ, ಅಂದ್ರೆ ಮೈ ಬಣ್ಣನೇ ಅದು. ಸೊ ಫಸ್ಟು ಮೊದಲನೇ ತಲೆಮಾರಿನಲ್ಲಿ ನಾವು ಶುದ್ಧತೆ ಅಂದರೆ ಇವಾಗ ಇವರು ಹುಟ್ಟೋ ಕರುಗಳಿಗೆ ನನಗೆ ಇದೇ ಥರ ಈ ವರ್ಣದ ಇದೇ ಥರ ಶುದ್ಧತೆ ಸಿಕ್ಕಿದಾಗ ಹುಟ್ಟೋ ಕರುಗಳಿಗೆ ಮೊದಲನೇದಾಗಿ ಈ ವರ್ಣದ ಶುದ್ಧತೆ ಸಿಕ್ಕುತ್ತೆ. ಆಮೇಲೆ ನಾನು ಯಾವ ಥರದ್ರ ಜೊತೆ ಯಾವ ಥರ ಅತ್ಯುತ್ತಮವಾದ ಇದರಲ್ಲೇ ಒಳ್ಳೆ ಹೋರಿಯನ್ನು ಹುಡ್ಕೊಂಡೋದಾಗ ಹೆಚ್ಚು ಉತ್ತಮವಾದ ತಳಿ ಅಭಿವೃದ್ಧಿ ಆಗುತ್ತೆ. ಅಂದರೆ ನಾನು ಹೇಳಿದ ಹಾಗೆ ಬರೀ ವರ್ಣ ಅಷ್ಟೇ ಅಲ್ಲ, ಹಾಲು, ಅವುಗಳ ಆರೋಗ್ಯ ಮತ್ತು ಅವುಗಳ ಈವನ್ ಸೌಂದರ್ಯನೂ ನೋಡಬೇಕಾಗತ್ತೆ. ಅಂದ್ರೆ ಈಗ ರಕ್ತಪಿಂಗಾಕ್ಷಿ ನಮ್ಮ ಈ ಜನರೇಷನ್ ಅಲ್ಲಿ ಇರೋದು ಕಮ್ಮಿನ ಸರ್? ಬೇರೆ ನನ್ನ ಹತ್ರ ಇರೋದು ಕಡಿಮೆ, ಗೊತ್ತಿಲ್ಲ ಯಾಕಂದ್ರೆ ಬೇರೆ ವರ್ಣ ಹೋಲಿಸ್ಕೊಂಡ್ರೆ. ನನ್ನ ಪರಿಸ್ಥಿತಿ ಏನು ಅಂತಂದ್ರೆ, ನಾನು ಹುಟ್ಟಿ ಬೆಳೆದ ಬೆಂಗಳೂರು. ಸೊ ನಾನು ಮಲೆನಾಡಿನವನಲ್ಲ. ನಾನು ಮಲೆನಾಡಿಗೆ ಹೋಗದೆ ಇರೋದ್ರಿಂದ ಮಲೆನಾಡು ಕಡೆ ಯಾವ ವರ್ಣ ಹೆಚ್ಚಿದೆ ಯಾವ ವರ್ಣ ಕಡಿಮೆ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನಾನು ಈ ತಳಿನ ಸಂರಕ್ಷಣೆ ಮಾಡೋಕ್ಕೆ ಶುರು ಮಾಡಿದಾಗ ನನಗೆ ತಿಳ್ಕೊಂಡಿದ್ದು ಒಂದೇ, ನಾನು ಎಲ್ಲೆಲ್ಲೋ ಊರೆಲ್ಲ ಸುತ್ತಿ ಮಾಡೋದು ಬದಲು ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಒಂದು ಹೇಳ್ತಾರೆ, ಇರೋಪಡಂ ವೈಗುಂದಂ ಅಂತ, ಇರೋ ಜಾಗನೇ ವೈಕುಂಠ, ಇರೋ ಜಾಗದಲ್ಲಿ ನೆಟ್ಟಗೆ ಕೆಲಸ ಮಾಡೋ ಅಂತ. ಹಾಗೆ ಬೆಂಗಳೂರಿನಲ್ಲಿ ಎಷ್ಟೋ ಜನ ಯೂಟ್ಯೂಬು ಅಲ್ಲಿ ಇಲ್ಲಿ ನೋಡ್ಬಿಟ್ಟು ಹಸುಗಳನ್ನ ತಂದುಬಿಡ್ತಾರೆ. ಆದರೆ ಹಾಲು ಕಡಿಮೆ ಕೊಡ್ತಕ್ಕಂಥ ಗುಣ ಇರೋದ್ರಿಂದ ಮತ್ತು ಸ್ವಲ್ಪ ತುಂಟು ಸ್ವಭಾವ ಇರೋದ್ರಿಂದ ಕೆಲವರಿಗೆ HF ಜರ್ಸಿನ ಸಾಕಿ ಅಭ್ಯಾಸ ಇದ್ದರೆ ಇವುಗಳನ್ನ ಸಾಕೋದು ಅಷ್ಟು ಸುಲಭವಲ್ಲ, ಯಾಕಂದರೆ ಸ್ವಲ್ಪ ತುಂಟತನ ಇದೆ. ಸೊ ಆದ್ದರಿಂದ ಏನು ಮಾಡ್ತಾರೆ, ಕಡೆಗೆ ತಂದಿಟ್ಬಿಟ್ಟು ಒಂದೆರಡು ಮೂರು ಸ್ವಲ್ಪ ದಿನ ಸಾಕೋ ಅಷ್ಟೊತ್ತಿಗೆ ಅವ್ರಿಗೆ ಬೇಸತ್ತಾಗ ಮಾರಕ್ಕೆ ಹೊರಟ್ರೆ ಇಲ್ಲಿ ಎಲ್ಲರೂ ಇದನ್ನು ಕಸಾಯಿಗೆ ಕೊಂಡ್ಕೋತಾರೆ. ಆದ್ದರಿಂದ ನಾವು ಅಂಥದ್ದನ್ನು ಉಳಿಸಿ ಇಲ್ಲಿ ಬೆಳೆಸೋ ಪ್ರಯತ್ನ, ಅಂದರೆ ಬೆಂಗಳೂರಿಗೆ ಬಂದುಬಿಟ್ಟಿರುತ್ತೆ ಮಲೆನಾಡು ಗಿಡ್ಡ ಅಥವಾ ಬೆಂಗಳೂರು ಸುತ್ತಮುತ್ತಲು ನಿಯರೆಸ್ಟ್ ಬಂದಾಗ ಅವುಗಳನ್ನ ಉಳಿಸಿ ಬೆಳೆಸೋದು ನಮ್ಮ ಉದ್ದೇಶ. ನಾನು ಅಲ್ಲಿಂದ ಸೊ ಮಲೆನಾಡಿಗೆ ಹೋದರೆ ನನಗೆ ಸಿಕ್ಬೋದೇನೋ ಒಳ್ಳೆಯ ಇದು, ಬಟ್ ಇವಾಗ ನಾನು ಇಲ್ಲಿ ಇರೋದನ್ನು ಉಳಿಸ್ತಾ ಇರೋದ್ರಿಂದ ನನಗೆ ರಕ್ತಪಿಂಗಾಕ್ಷಿ ಅಷ್ಟು ಸಿಕ್ಕಿಲ್ಲ ಇಲ್ಲಷ್ಟೇ.